ತುಂಬ ಥರ ಹಚ್ಕೊಂಡು ಪಾಪ ಅವ್ರಿಗೋಸ್ಕರ ಎಲ್ಲ ಕೋಟ್ಯಾನ್ಗಟ್ಲೆ ಖರ್ಚು ಮಾಡಿಕೊಂಡು ಇವಾಗ ನೋಡಿ ಆ ಮನುಷ್ಯನ ನೋಡೋಕೆ ಒಬ್ಬರು ಹೋಗಲ್ಲ. ಬಿಗ್ ಫ್ಯಾನ್ಸ್ ಇರೋದೇ ಅವ್ರ ಕಡೆ, ದರ್ಶನ್ ಕಡೆಗೆ. ಫ್ಯಾನ್ಸ್ಗಳು ಅಷ್ಟೇ ತುಂಬ ಹುಚ್ಚುಚ್ಚಾಗಿ ಆಡ್ತಾರೆ. ಒಂದು ಫ್ಯಾನ್ಸ್ ಅವರ ಹುಚ್ಚಾಟದಿಂದ ಇನ್ನೂ ಅವ್ರು ಅಲ್ಲೇ ಇದ್ದಾರೆ. ಅಂದ್ರೆ ನೀವು ಅವಾಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ರ ಇಲ್ಲ ನಾನು ಮದುವೆ ಆಗ್ಬಾರ್ದು ಅಂತ, ಇಲ್ಲ ಪೋಸ್ಟ್ಪೋನ್ ಏನಾದ್ರು ಮಾಡಿದ್ರೆ ಏನಾದ್ರು ಸಾಧನೆ ಮಾಡಾದ್ಮೇಲೆ ಆಗ್ಬೇಕು? ಇಲ್ಲ, ಆಕ್ಚುಲಿ ಏನಾಯ್ತು, ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ಆಕ್ಚುಲಿ ಮದುವೆ ಎಲ್ಲ ರೆಡಿ ಇತ್ತು, ಬಟ್ ನಮ್ಮಮ್ಮ ಹಾಸ್ಪಿಟ್ಲಿಗೆ ಸೇರ್ಬಿಟ್ಟು. ಯಾಕಂದ್ರೆ ನನಗೆ ಇವತ್ತು ನಾನು ಇಷ್ಟು ಮುಂದುವರಿಯೋಕ್ಕೆ ಮತ್ತೆ ನಾನಿಷ್ಟು ಬೆಳೆಯೋಕ್ಕೆ ಕಾರಣ ನಮ್ಮಮ್ಮ. ಪಾಪ ಪ್ರತಿಯೊಂದು ನಾಟಕಕ್ಕೆ ಬರೋರು, ಪ್ರತಿಯೊಂದು ನಾಟಕಕ್ಕೆ ಬಂದು ಕೂತ್ಕೊಳ್ಳೋರು, ನಾನು ಎಲ್ಲೇ ಹೋದರೂ ನನಗೆ ಸಪೋರ್ಟ್ ಮಾಡೋರು. ಏನು ಹೇಳೋರು, ನೀನು ಎಲ್ಲರೂ ಹೋಗು, ಏನಾದರೂ ಮಾಡು, 9 ಗಂಟೆ ಒಳಗೆ ಕರೆಕ್ಟಾಗಿ ಬಾ, ಕೆಟ್ಟ ಹೆಸರು ತರಬೇಡ ನನಗೆ. ಪಾಪ ಅಷ್ಟು ಇವತ್ತು ಅವ್ರು ಇಲ್ವಲ್ಲ ಅಂತ ನಂಗೆ ತುಂಬ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಿಗೆ ಸೇರಿಬಿಟ್ಟಿದ್ರು. ಆವಾಗ ಮತ್ತೆ ನನಗೆ ಆವಾಗ ಒಂದು 30 ಏನೋ ಇತ್ತು ಅಷ್ಟೆ. ರಂಗಭೂಮಿಲಿ ಆವಾಗ ಅಷ್ಟೊತ್ತಿಗಾಗಲೇ ರಂಗಭೂಮಿಲಿ ನಾಟಕ ಅದೆಲ್ಲ ಮಾಡ್ತಾಯಿದ್ದೆ. ನಾಟಕಗಳು, ಪೌರಾಣಿಕ ನಾಟಕಗಳು ಅದೆಲ್ಲ ಮಾಡ್ತಾಯಿದ್ದೆ. ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ನಾಗೇಂದ್ರ ಶಾಂತ್ ಇದ್ದಾರಲ್ಲ ಅವರು. ಫಸ್ಟು ಯಾವುದೋ ಆಗ DD1 ಬರ್ತಾಯಿತ್ತು, ಮೈಸೂರು ಪಾಕ್ ಅಂತಲೇ ಏನೋ ಬರ್ತಾಯಿತ್ತು, ಅದು ಫಸ್ಟು. ಬಟ್ ಆ ಕ್ಯಾಮ್ರಾದು ಇದೆಲ್ಲ ಬಿಟ್ಟಾಗ ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಲಲಿತಮ್ಮ ನಿನಗೆ ಲೈಟ್ ಹಾಕಿರೋದು ನಿದ್ದೆ ಮಾಡಬೇಡ, ಕಣ್ತೆಗಿ ಅಂತ ಇದ್ರು. ಅಷ್ಟು ಆ ಸೀನ್ ಇವತ್ತಿಗೂ ನೆನ್ಸ್ಕೊಂಡು ನನಗೆ ನಗು ಬರುತ್ತೆ. ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಫಿಲಮ್ ಫೀಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅಮರ್ ಅಂತ ಒಬ್ಬರಿದ್ರು. ಊರ್ವಶಿ ಅನ್ನೋ ಒಂದು ಫಿಲಮಲ್ಲಿ ಮಾಡಿದ್ದೆ, ನಿಖಿಲ್ ಅಂತ ಒಬ್ಬರಿದ್ರು ಆರ್ಟಿಸ್ಟು. ಪಾಪ ಈಗ ಅವರು ಯಾರು ಜ್ಞಾಪಕ ಇಲ್ಲ ಯಾರಿಗೂ, ಬಟ್ ಒಳ್ಳೆ ಮನುಷ್ಯ. ಶ್ರುತಿ ಜೊತೆ ಮಾಡಿದ್ದು. ಬಟ್ ಅದೇನು ಅಂಥ ರೆಕಗ್ನೈಸ್ ಕ್ಯಾರೆಕ್ಟರ್ ಅಲ್ಲ. ಯಾವಾಗ ಸುಂಟ್ರು ಗಾಳಿಗೆ ದುನಿಯಾ ಸೂರಿ ಅವ್ರು ನನಗೆ ರೆಫರ್ ಮಾಡಿದ್ದು, ಆಗ ನನಗೆ ತುಂಬ ಒಳ್ಳೆಯ ಹೆಸರು ಬಂತು. ಈ ಮಂಡ್ಯ ಕಡೆ ಆ ಕಡೆ ಎಲ್ಲ ಹೋದೆ, ಸುಂಟ್ರು ಗಾಳಿ ಬಂತಪ್ಪ, ಸೌತೆಕಾಯಿ ಕೊಡು, ಮಾವಿನಕಾಯಿ ಕೊಡು, ಯಾವುದು ಬೇಡಪ್ಪ, ನೀವು ವ್ಯಾಪಾರ ಮಾಡ್ಕೊಂಡು ಆರಾಮಾಗಿ ಅಂದರೆ ಏನು ಗೊತ್ತಾ, ರೆಕಗ್ನೈಸ್ ಮಾಡ್ತಾರಲ್ಲ, ಅದೊಂದು ಖುಷಿ ನನಗೆ. ಯಾವ ಟೈಟ್ಲು ಬೇಡ, ಯಾವ ಇದು ಬೇಡ. 4 ಜನ ನನ್ನ ಗುರ್ತಿಸಿ ಕರೆದು ಒಂದು ಕಾಫಿ ಕರಿತಾರೆ, ಒಂದು ಟೀ ಕರಿತಾರೆ, ಎಲ್ಲೋ ಒಂದು ಕಡೆ ಸನ್ಮಾನ ಮಾಡ್ತಾರೆ. ಅದು ನನಗೆ ತುಂಬ ಏನಂದರೆ, ನಟ ಭಯಂಕರಿ ವಜ್ರಮುನಿ ಅಂತಾರೆ, ನಟ ಭಯಂಕರಿ ವಜ್ರಮುನಿ ಅಂತಾರೆ. ಅದಕ್ಕೆ ಹೇಳಿದೆ, ಅಷ್ಟು ದೊಡ್ಡವ್ರಿಗೆಲ್ಲ ಹೋಲಿಸ್ಬಿಡ್ರಪ್ಪ, ಅದ್ರಲ್ಲಿ ಕಾಲು ಭಾಗನೂ ಇಲ್ಲ. ಅಂದರೆ ಜಾಸ್ತಿ ಅವರ ಕ್ಯಾರೆಕ್ಟ್ರಲ್ಲಿ ನಾನು ನೋಡ್ತಾ ಇದ್ದೆ. ಯಾಕೆಂದರೆ ಆ ಬೆಂಕಿ ಉಂಡೆ ಅಂತ ಕಣ್ಣಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ಅದು ನನಗೆ ಹೆಚ್ಚು ಇನ್ಸ್ಪಿರೇಷನ್ ಕೊಡ್ತು. ಸಖತ್ ಅವ್ರ ಡೈಲಾಗ್ ಡೆಲಿವರಿ ಹೇಗಿದೆ ಏನು ನೋಡಿ, ಅವ್ರ ಕೈಯೆಲ್ಲ ಏನು ಜಾಸ್ತಿ ಅಲ್ಲಾಡ್ಸೋದು, ಹಿಂಗೆ ಯಾಕೋ ಅದು ಮಾಡ್ತಾ ಇದ್ರಲ್ಲ, ಅದೇ ನನಗೆ ಇನ್ಸ್ಪಿರೇಷನ್. ತುಂಬ ವಜ್ರಮುನಿ ಫಿಲಮ್ ನೋಡ್ತಾ ಇದ್ದೆ ನಾನು. ಎಂಥ ಒಳ್ಳೆ ಮನುಷ್ಯ, ಎಂಥ ಒಳ್ಳೆ ಆ್ಯಕ್ಟಿಂಗ್. ಒಬ್ಬರು ಆ ಥರ ವಿಲನ್ ಬರಲಿ, ಒಬ್ಬರು ಈಗ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಆಮೇಲೆ ನೀವು ಹೇಳಿದ್ರಿ ಅಮ್ಮಂಗೆ ಹುಷಾರಿರ್ಲಿಲ್ಲ, ಸೊ ಆ ಟೈಮ್. ಹೌದು, ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ಕೇಳ್ತೀನಿ, ಇದಕ್ಕೆ ಚಿತ್ರರಂಗಕ್ಕೆ ಬಂದಾಗ, ಈಗ ಮದುವೆ ಆಗಿಲ್ಲ ಅಂತ ಅಂದಾಗ ಕೆಲವು ನೋಡುವಂತ ದೃಷ್ಟಿ ಆಗಿರ್ಬೋದು, ಸಮಥಿಂಗ್ ಈ ತರ ಎಲ್ಲ ಆದಾಗ ಯಾವ ತರ ಟ್ರೀಟ್ಮೆಂಟ್ ಇರ್ತಾ ಇತ್ತು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ? ಇಲ್ಲ, ಆ ಥರ ನಾನು ಯಾರು ಆ ಥರ ದೃಷ್ಟಿಯಿಂದ ನಾನು ಯಾರು ನೋಡ್ಲಿಲ್ಲ ಬಿಡಿ. ಯಾಕಂದ್ರೆ ಆವಾಗ್ಲೂ ಇದೇ ರೂಪ ಇತ್ತು. ತುಂಬ ಸುಂದರವಾಗಿದ್ರೆ ಏನಾರು ಹೆಚ್ಚು ಕಮ್ಮಿ ಆಗ್ತಾ ಇತ್ತೋ ಏನೋ. ನಾವು ಅಷ್ಟೊಂದು ಸುಂದರವಾಗಿಲ್ದೇ ಹುಟ್ಟಿರೋದ್ರಿಂದ ನಮಗೆ ಸೇಫ್ ಆಗಿ ಬಂದಿದ್ದೀನಿ ಇಷ್ಟು ವರ್ಷ. ಅಂದರೆ ಒಂದ್ಸತಿ ಮಾತ್ರ ಏನಾಯ್ತು, ಯಾವುದೋ ಒಂದು ಫಿಲಮ್ಗೆ ಬ್ಲೌಸ್ ಏನೋ ಅಳತೆ ಕೊಡಬೇಕಾಗಿತ್ತು. ಆವಾಗ ಅವ್ರು ಹೇಳಿದ್ರು, ಬಾಮ್ಮ ಬ್ಲೌಸ್ ಅಳ್ತದು. ಅದೆಲ್ಲ ನೋ ಚಾನ್ಸ್ ಅಟ್ ಆಲ್. ಬ್ಲೌಸ್ ಕೊಡ್ತೀನಿ, ಹೊಲ್ದಿಡ್ಬೇಕಷ್ಟೆ. ಅಳತೆ ಗಿಳ್ತೆ ಕೊಡೋಕ್ಕೆ ಅದೆಲ್ಲ ನಾನು ಬರೋದೇ ಇಲ್ಲ. ನಿನ್ನ ಬ್ಲೌಸು ಬೇಡ, ನಿನ್ಗೆ ಯಾವುದು ಬೇಡ ಅಂತ ಹೇಳಿದೆ. ಅದೊಂದೇ ಇನ್ಸಿಡೆಂಟ್. ಬೇರೆ ಏನಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ನಿಮ್ಮಂಗೆ ನಾನು ಸುಂದರವಾಗಿರ್ಲಿಲ್ಲ. ಅಯ್ಯೋ, ನಮ್ಮ ಯಶವಂತಂಗೂ ನಾವಿರ್ಲಿಲ್ಲ, ಹಿಂಗೆ ಇದ್ವಿ. ಆಗ ಸ್ವಲ್ಪ ಸಣ್ಣ ವಯಸ್ಸು, ಈಗ ಸ್ವಲ್ಪ ವಯಸ್ಸಾಗಿದೆ, ಅಷ್ಟೇ ವ್ಯತ್ಯಾಸ.
ಓಕೆ. ಈ ಸುಂಟ್ರಗಾಳಿ ಸಿನಿಮಾ ಸಿಕ್ಕ ಒಂದ್ ಒಳ್ಳೆ ರೆಕಗ್ನೈಸೇಷನ್ ಅಂದ್ರೆ ಅವತ್ತು ದರ್ಶನ್ ಸರ್ ಒಟ್ಟಿಗೆ ಆಕ್ಟ್ ಮಾಡಿದ್ದ ಒಂದು ದಿನಗಳೆಲ್ಲ ಹಿಂಗಿತ್ತು ಆ ಇಲ್ಲ ಟೈಮಲ್ಲಿ? ತುಂಬಾ ಚೆನ್ನಾಗಿತ್ತು ಅವಾಗ. ದರ್ಶನ್ ಸರ್ ತುಂಬಾ ಚೆನ್ನಾಗಿದ್ರು. ನಾ ಹೇಳ್ತೀನಿ ಕೇಳಿ, ಎಲ್ಲಾರ ಜೊತೆ ಒಟ್ಟಿಗೆ ಕಾಲ ಕಳ್ಕೊಂಡು, ಎಲ್ಲಾರ ಜೊತೆ ಅವರ ಪರ್ಸ್ನಲ್ ಮ್ಯಾನೇಜರ್ ಒಬ್ರಿದ್ರು, ಅವ್ರಿಗೆ ರೇಗಿಸ್ಕೊಂಡು ತುಂಬಾ ಚೆನ್ನಾಗಿದ್ರು. ನನಗೆ ಫಸ್ಟ್ ಫಿಲಮ್ ಅಲ್ವಾ ಅವ್ರ ಜೊತೆ, ಅಷ್ಟೊತ್ತಾಗಲೇ ಅವ್ರು ದೊಡ್ಡ ಸ್ಟಾರು. ಹ್ಮ್. ನನ್ಗೆ ಭಯ 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 ಆಗ್ತಾಯಿತ್ತು. ಆಮೇಲೆ ಅವರು ನಾನು ಹಿಂಗಂದೆ, ಸ್ಮೈಲ್ ಮಾಡಿದೆ. ನಮಸ್ತೆ ಮನೆ. ಹಿಂದಿನ ದಿವಸ ಸಿನ್ನಿಲಲ್ಲಿ ನೋಡಿದ್ರಂತೆ. ನಿಮ್ದು ಹಾಂ, ಪಾತ್ರ? ಕಾಮಿಡಿ ಪಾತ್ರ ನೋಡಿದ್ರಂತೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕೆ ಏನು ಭಯ ಪಟ್ಕೋಬೇಡಿ, ಮಾಡಿ ಆರಾಮಾಗಿ ಆ್ಯಕ್ಟಿಂಗ್ ಮಾಡಿ, ನಿಮ್ಗೆ ಏನು ಕೊಟ್ಟಿದ್ದಾರೋ ಆ್ಯಕ್ಟಿಂಗ್ ಮಾಡಿ, ಚೆನ್ನಾಗಿರಿ ಅಂತ ಅಂದ್ಬಿಟ್ಟು ಒಂದು ಸ್ಮೈಲ್ ಕೊಟ್ಟು ಅದು ಹೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. ಬಟ್ ಏನಾಯಿತು, ಮಾರನೇ ದಿವಸ ಅದು ಯಾವುದೋ ಒಂದು ಸೀನಲ್ಲಿ ಹಿಂಗೆ ಹಿಡ್ಕೊಳ್ಳೋಬೇಕಾದ ಸೀನಲ್ಲಿ ಉಗುರು ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಹಾ, ಹಾ. ಹಿಂಗೆ ಹಿಡ್ಕೊಂಡೆ, ಅವ್ರ ಕೈ ಹಿಂಗೆ ಪರ್ಚ್ಕೊಂಡೋಯ್ತು. ಇದೇನು ಮಾಡಿದ್ದೀರಾ ಅಂದರು. ಸಾರಿ ಸರ್ ಅಂದೆ. ಅದು ಉಗುರು ಬೆಳೆದ್ಬಿಟ್ಟಿದೆ, ನಂಗೆ ಗೊತ್ತಿಲ್ಲ. ಹ್ಮ್, ಹ್ಮ್. ಆಮೇಲೆ ಇಲ್ಲಮ್ಮ ಪರವಾಗಿಲ್ಲ, ಆದರೆ ಉಗುರು ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದ್ರು ಅವಾಗ, ನಿಜಾನೇ ಹೇಳ್ತೀನಿ, ತುಂಬ ಒಳ್ಳೆ ಮನುಷ್ಯ. ಬಟ್ ನೋಡಿ, ಅದೊಂದು ದುರಂತ ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಅವ್ರನ್ನೆಲ್ಲರೂ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳ್ತಾರೆ. ನೋಡಿ, ಅವರು ಮಾಡಿದಾರೋ, ತಪ್ಪು ಮಾಡಿದಾರೋ, ಬಿಟ್ಟಿದಾರೋ, ನಾವು ಯಾವುದೂ ನಾವು ನೋಡೋಕ್ಕೆ ಹೋಗಿಲ್ಲ. ನಾವು ಅದನ್ನು ಏನೂ ಅನ್ನಬಾರ್ದು. ನಾವೇನು ಹೋಗಿದ್ದೀವೋ ಅಲ್ಲಿ, ನಾವೇನು ನೋಡಿದ್ದೀವೋ ಅದನ್ನು. ಅದರಿಂದ ಅವರು ನ್ಯಾಯಯುತವಾಗಿ ಇದು ಕೋರ್ಟ್ ಮೂಲಕನೇ ಬರಲಿ, ಬೇಗ ಬಿಡುಗಡೆ ಆಗಲಿ, ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ. ಬಾಕ್ಸ್ ಆಫೀಸ್ ಸುಲ್ತಾನ ಬೇಗ ಬರಲಿ, ನಮ್ಮ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಜಾಸ್ತಿ ಬೆಳೀಲಿ. ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಹೊಸಬ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಎಲ್ಲ ನಮ್ಮ ಹೀರೋಗಳೆಲ್ಲ ಬೆಳೀಲಿ ಅಂತ ಅವರ ಸಿನಿಮಾಗಳು ಬಂದಾಗ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಚೆನ್ನಾಗಾಗ್ಲಿ ಅಂತ ಈವೆಂಟ್ಗಳಲ್ಲಿ ಕರೆದು ಇವರೆಲ್ಲ ನಮ್ಮ ಹೀರೋಗಳು ಮುಂದೆ ಚೆನ್ನಾಗಿ ಆಗೋರು ಅಂತೆಲ್ಲ ಮಾಡ್ತಾ ಇದ್ರು. ಸೊ ಅವಾಗೆಲ್ಲ ಎಲ್ಲರೂ ಜೊತೆಲಿದ್ರು. ಸೊ ಹೌದು. ಒಳಗಡೆ ಹೋದ್ಮೇಲೆ ಅಷ್ಟಾಗಿ ಯಾರು ಜೊತೆಲಿಲ್ಲ. ಅದು- ಕೆಲವೊಬ್ರು ಹೋಗೋದು ಬರೋದು ನೋಡ್ಕೊಂಡ್ ಬರ್ತಾ ಇದಾರೆ. ಇತ್ತೀಚೆಗೆ ಅವ್ರ ಬಗ್ಗೆ ಕೇಳಿದ್ರೆ ಯಾರು ಏನು ಹೇಳಲ್ಲ, ಒಪಿನಿಯನೇ ಇಲ್ಲ. ಸೊ ಹಂಗಿದ್ದಾಗ ಚೆನ್ನಾಗಿದ್ದಾಗ ಎಲ್ಲ ಜೊತೆಗಿದ್ದವರು ಏನೋ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲ ದೂರ ದೂರ ಆದವ್ರು, ಈ ತರದ್ ನೋಡಿದಾಗ ಹೆಂಗ ಅನ್ಸುತ್ತೆ ನಿಮ್ಗೆ? ಹೆಂಗನ್ಸುತ್ತೆ ಅಂದರೆ, ಯಾರು ಅದಕ್ಕೆ ಜಾಸ್ತಿ ಹತ್ತಿರ ಸೇರಿಸ್ಕೋಬಾರ್ದು, ಹ್ಮ್. ಅವರಿಂದ ಪಾಠ ಕಲಿಬೇಕು. ಹ್ಮ್. ಫ್ರೆಂಡ್ಸಾ ಜಾಸ್ತಿ ಸೇರಿಸ್ಕೋಬೋದು. ಕುಡಿತೀಯಾ, ಊಟ ಮಾಡ್ತೀಯಾ, ತಿಂತೀಯಾ, ಹೋಗು ಮನೆಗೆ, ಅಷ್ಟೇ, ಅಷ್ಟರಲ್ಲಿರಬೇಕು. ಬರ್ತೀಯಾ, ತುಂಬ ಆ ಥರ ಹಚ್ಕೊಂಡು ಪಾಪ ಅವ್ರಿಗೋಸ್ಕರ ಎಲ್ಲ ಕೋಟ್ಯಾನ್ಗಟ್ಲೆ ಖರ್ಚು ಮಾಡಿಕೊಂಡು, ಇವಾಗ ನೋಡಿ ಆ ಮನುಷ್ಯನ ನೋಡೋಕೆ ಒಬ್ಬರು ಹೋಗಲ್ವ, ಎಷ್ಟು ಬೇಜಾರು ಅನ್ಸುತ್ತಲ್ವ. ಎಂಥ ಫ್ಯಾನ್ಸ್ ಇದ್ದಾರೆ, ಬಿಗ್ ಫ್ಯಾನ್ಸ್ ಇರೋದೇ ಅವ್ರ ಕಡೆಗೆ, ದರ್ಶನ್ ಕಡೆಗೆ. ಬಟ್ ಇನ್ನೊಂದು ಹೇಳ್ತೀನಿ, ಫ್ಯಾನ್ಸ್ಗಳು ಅಷ್ಟೇ ತುಂಬ ಹುಚ್ಚುಚ್ಚಾಗಿ ಆಡ್ತಾರೆ. ಒಂದು ಫ್ಯಾನ್ಸ್ ಭಾಳ ಒಂಥರ ಮಾಡ್ತಾರೆ. ಎಲ್ಲಿ ಯಾರೊಬ್ಬರು ದೊಡ್ಡವರಿರಲಿ, ಯಾರೊಬ್ಬರು ದೊಡ್ಡವ್ರು ಭಾಷಣ ಮಾಡ್ತಾ ಇರಲಿ, ಅವ್ರನ್ನ ಕರೆಸಿದಾಗ ಬಾಸ್ 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 ಅಂತ, ಆವಾಗ ಅವ್ರಿಗಿಂತ ದೊಡ್ಡವ್ರು ಬಂದಾಗ ಅವ್ರಿಗೆ ಹೆಂಗೆ ಅನ್ಸುತ್ತೆ ನೋಡಿ. ಇದೇ ಒಂದು ಕಡೆ ಯಾವುದೋ ಒಂದು ಸಂಗೀತ ವಿದ್ವಾಂಸ ಬಂದಿದ್ದೆ, ಅವ್ರ ಹೆಸರೇನು ನಂಗೆ ಅಷ್ಟೊಂದು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ. ಅವರು ಬಂದಿದ್ರು, ಇವರು ಬಂದಿದ್ರು. ಅವರು ಮಾತಾಡ್ತಾ ಇದ್ದಾರೆ, ಇವರು ಬಾಸ್ 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 ಅಂತ ಕಿರ್ಚುತ್ತಾ ಇದ್ದಾರೆ. ಏನು ಗೌರವ ಕೊಟ್ಟಂಗಾಯ್ತು? ನೀವು ದಯವಿಟ್ಟು ನೀವು ಪೂಜಿಸ್ತೀರಾ ಅವ್ರನ್ನ, ಇಲ್ಲಿಟ್ಕೊಂಡು ಪೂಜಿಸಿ. ನೀವು ಜಾಸ್ತಿ ಎಲ್ಲ ತರಲೆ ಗಿರ್ಲೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಅಭಿಮಾನಿನ ನಾವು ಕನ್ನಡದಲ್ಲಿ ನಾವು ಎಲ್ಲರೂ ಪ್ರೀತಿಸ್ತೀವಿ. ಬಟ್ ನಮ್ಗೆ ಯಾರು ಹೆಚ್ಚು ಪ್ರೀತಿಸ್ಬೇಕು ಅಂತಿರ್ತೀವಿ ಅವ್ರನ್ನ ಇಲ್ಲಿಟ್ಕೊಳ್ಳಿ. ಅಷ್ಟು ರಾಧ ಅಂತ ನೋಡಿ, ಅವರ ಹುಚ್ಚಾಟದಿಂದ ಇನ್ನೂ ಅವ್ರು ಅಲ್ಲೇ ಇದ್ದಾರೆ ನೋಡಿ. ಬ್ಯಾಡ್ ಕಾಮೆಂಟ್ಸ್ ಮಾಡೋದು, ಕೆಟ್ಟದಾಗ. ಇನ್ನೊಂದೇನು ಗೊತ್ತಾ, ಈ ಯೂಟ್ಯೂಬಲ್ಲಿ ಏನಾರು ಒಂದು ಹಾಕ್ಬಿಟ್ರೆ ಅದು ಒಳ್ಳೇದೋ ಕೆಟ್ಟದೋ ಏನೂ ನೋಡಲ್ಲ, ಸುಮ್ಮನೆ ಬಾಯಿಗೆ ಬಂದಿದ್ದ ಕಾಮೆಂಟ್ಸ್ ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅದನ್ನು ಮೊದಲು ದಯವಿಟ್ಟು ತಪ್ಪಿಸಿ, ಒಳ್ಳೇದು ಮಾಡಿ, ನಿಮ್ಮ ಬಾಸಿಗೆ ಒಳ್ಳೇದು ಮಾಡಿ, ಒಳ್ಳೆತನದಲ್ಲಿ ನಡ್ಕೊಡಿ. ಅವರ ಹುಟ್ಟುಹಬ್ಬ ಬಂತ ಆಶ್ರಮಗಳು ಕೊಡಿ, ಅನಾಥಾಶ್ರಮಗಳು ಕೊಡಿ, ಹಿರಿಯ ಕಲಾವಿದರನ್ನ ಗೌರವಿಸಿ. ಯಾರನ್ನಾರು 4 ಜನ ಕಲಾವಿದರನ್ನ ಕರೆದು ಎಷ್ಟೆಷ್ಟಾಗುತ್ತೋ ಅಷ್ಟು ಕಲೆಕ್ಷನ್ ಮಾಡಿಕೊಂಡು ಅವ್ರನ್ನ ಗೌರವಿಸಿ, ಅವ್ರಿಗೊಂದು ಗೌರವ ಧನ ಕೊಡಿ. ಆವಾಗ ನಿಮ್ಮ ಫ್ಯಾನ್ಸ್ ಒಂದು ಬೆಲೆ ಬರುತ್ತೆ. ಆ ಡಿ ಬಾಸ್ ಗೌರವನೂ ಇನ್ನೂ ಜಾಸ್ತಿ ಹೋಗುತ್ತೆ. ಅದನ್ನು ನಾನು ಇವರು ಡಿ ಬಾಸ್ ಫ್ಯಾನ್ಸಲ್ಲಿ ನಾನು ಕೇಳ್ಕೊಳ್ಳೋದು.
ಹುಚ್ಚುಚ್ಚಾಗಿ ಆಡೋದಲ್ಲ.